ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್. ಬೆಂಗಳೂರಿನ ಜನರಿಗೆ ಇವತ್ತು ಕೆಂಪೇಗೌಡ ಜಯಂತಿ ದಿನವೇ ಬಿಡಿಎ ವತಿಯಿಂದ ಡಬಲ್ ಗುಡ್ ನ್ಯೂಸ್ ಸಿಕ್ಕಿದೆ. ಇಂದು ಅತ್ಯಂತ ಮಹತ್ವದ ಬಿಡಿಎ ನಿರ್ಮಿಸಿರುವ 10 ಪಥದ ಎಸ್ಎಂ ಕೃಷ್ಣ ರಸ್ತೆಗೆ ಸಿಎಂ ಚಾಲನೆ ಕೊಡುವುದರ ಜೊತೆಗೆ ಒಂದೇ ದಿನ 15 ಲಕ್ಷ ಗಿಡಗಳನ್ನು ನೆಟ್ಟು ಬಿಡಿಎ ಗಿನ್ನಿಸ್ ದಾಖಲೆಗೆ ಚಾಲನೆ ಕೊಟ್ಟಿದೆ. ಈ ಕುರಿತಾದ ಒಂದು ವರದಿ ಇಲ್ಲಿದೆ. ಬೆಂಗಳೂರಿನಲ್ಲಿ ಎಸ್ಎಂ ಕೃಷ್ಣ ರಸ್ತೆ ಉದ್ಘಾಟನೆ. ಸಿಎಂ ಜೊತೆಗೆ ಎಸ್ಎಂಕೆ ಪತ್ನಿ ಮಗಳಿಂದ ಲೋಕಾರ್ಪಣೆ. ಒಂದ್ ಕಡೆ ನಾಡಪ್ರಭು ಜಯಂತಿ ಸಂಭ್ರಮ, ಮತ್ತೊಂದ್ ಕಡೆ ಬೆಂಗಳೂರಿನ ಅತ್ಯಂತ ಮಹತ್ವದ ಎಸ್ಎಂ ಕೃಷ್ಣ ದಶಪಥ ರಸ್ತೆ ಲೋಕಾರ್ಪಣೆ ಸಡಗರ. ಹೌದು, ಇಂದು ಸಿಲಿಕಾನ್ ಸಿಟಿ ಜನರಿಗೆ ಡಬಲ್ ಖುಷಿ. ಕೆಂಪೇಗೌಡರ 517ನೇ ಜಯಂತಿ ಪ್ರಯುಕ್ತ ಸಿಎಂರಿಂದ ಎಸ್ಎಂ ಕೃಷ್ಣ ದಶಪಥ ರಸ್ತೆ ಲೋಕಾರ್ಪಣೆಯಾಯಿತು. ಸಿಎಂ ಡಿಕೆಶಿಗೆ ಉಪಮುಖ್ಯಮಂತ್ರಿ ಡಾಕ್ಟರ್ ಪರಮೇಶ್ವರ್ ಸಾಥ್ ಕೊಟ್ರು. ಕಾರ್ಯಕ್ರಮದಲ್ಲಿ ಎಸ್ಎಂಕೆ ಪತ್ನಿ ಪ್ರೇಮ, ನಿರ್ಮಲಾನಂದ ಶ್ರೀಗಳು, ನಂಜಾವಧೂತ ಶ್ರೀಗಳು, ಬಿಡಿಎ ಅಧ್ಯಕ್ಷ ಎನ್ಎ ಹ್ಯಾರಿಸ್ ಉಪಸ್ಥಿತರಿದ್ದರು. ಇದೇ ವೇಳೆ ಮಾತನಾಡಿದ ಸಿಎಂ ಡಿಕೆಶಿ, ಶೀಘ್ರದಲ್ಲೇ ಶಾರ್ಟ್ ಟನಲ್ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ಮಾಡ್ತೇವೆ. ಹೆಬ್ಬಾಳ ಬಳಿ ಟ್ರಾಫಿಕ್ ಸಮಸ್ಯೆಗೆ ಕಡಿವಾಣ ಹಾಕಲು ಕಾರ್ಯಕ್ರಮ ಮಾಡಿದ್ದೇನೆ. ರಾಜ್ಯದ ಜನರು ನನ್ನ ಮೇಲೆ ಇಟ್ಟಿರೋ ವಿಶ್ವಾಸ ಉಳಿಸಿಕೊಳ್ತೇನೆ. ನಾವು ರೈತರ ಮಕ್ಕಳು, ಭೂಮಿ ಕಳೆದುಕೊಂಡವರ ಬಗ್ಗೆ ಕಾಳಜಿ ಇದೆ. ಕೆಂಗೇರಿ ಯಲಹಂಕ ಟೌನ್ ಹೇಗಾಯ್ತು ಅಂತ ಪ್ರಶ್ನಿಸಿ ಪರೋಕ್ಷವಾಗಿ ಎಚ್ಡಿಕೆಗೆ ಸಿಎಂ ಟಾಂಗ್ ಕೊಟ್ರು. ನಾನು ಹಿಂದೆ ಒಂದು 25 ವರ್ಷದಿಂದ ಒಂದು ಮಾತು ಹೇಳಿದ್ದೆ ವಿಧಾನಸೌಧದಲ್ಲಿ. ಒಂದು ಸಂದರ್ಭದಲ್ಲಿ ನೀವು 3 ಕೆಗಳನ್ನು ನೆನಪಿಟ್ಕೊಳ್ಬೇಕು ಅಂತ. ಒಂದು, ಕೆಂಪೇಗೌಡರು ಬೆಂಗಳೂರನ್ನ ಕಟ್ಟಂತ ಕೆಂಪೇಗೌಡರು. ಎರಡನೇದು, ವಿಧಾನಸೌಧ ಕಟ್ಟಂತ ಕೆಂಗಲ್ ಹನುಮಂತಯ್ಯನವರು. ಮೂರನೇದು, ಬೆಂಗಳೂರನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಂಡು ಹೋದಂತ ಎಸ್ಎಂ ಕೃಷ್ಣರವರು. ಇವರು 3 ಕೆಗಳನ್ನ ತಾವು ಯಾವಾಗಲೂ ನೆನೆಸ್ಕೊಳ್ಬೇಕು ಅಂತ ಹೇಳಿ ಅನೇಕ ಸಂದರ್ಭದಲ್ಲಿ ಹೇಳ್ತಾ ಇರ್ತೇನೆ. ಇನ್ನು ಇದೇ ವೇಳೆ ಮಾತನಾಡಿದ ನಿರ್ಮಲಾನಂದ ಶ್ರೀಗಳು, ಕೆಂಪೇಗೌಡರ ಮಾದರಿಯಲ್ಲೇ ಡಿಕೆಶಿ ಬದುಕಲಿ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಕೆಂಪೇಗೌಡರ ಜಯಂತಿ ಆಚರಿಸಲಾಗ್ತಾ ಇದೆ. ಇರುವ ಎಲ್ಲಾ ಸಮಸ್ಯೆಗೆ ಕೆಂಪೇಗೌಡ್ರೇ ಪರಿಹಾರ ಅಂದ್ರು. ಅಲ್ಲದೆ ನಂಜಾವಧೂತ ಸ್ವಾಮೀಜಿ ಸರ್ಕಾರಕ್ಕೆ ಕೆಲವು ಮಹತ್ವದ ಸಲಹೆಗಳನ್ನು ಕೊಟ್ಟರು. ಪೆರಿಫೆರಲ್ ರಿಂಗ್ ರೋಡ್ಗೆ ಕೆಂಪೇಗೌಡ ಪೆರಿಫೆರಲ್ ರಿಂಗ್ ರೋಡ್ ಅಂತ ಮರುನಾಮಕರಣ ಮಾಡಿ, ಜೊತೆಗೆ ನಮ್ಮ ಮೆಟ್ರೋ ಬದಲು ಕೆಂಪೇಗೌಡ ಮೆಟ್ರೋ ಅಂತ ಮರುನಾಮಕರಣ ಮಾಡಲು ಸಲಹೆ ನೀಡಿದ್ರು. ಯಾವುದಾದರೊಂದು ವಿವಿಗೆ ಕೆಂಪೇಗೌಡರ ಹೆಸರನ್ನ ಇಡುವಂತೆ ಸಲಹೆಯ ಜೊತೆಗೆ ರೇಸ್ ಕೋರ್ಸ್ ಸ್ಥಳಾಂತರದಿಂದ ತೆರವಾದ ಜಾಗದಲ್ಲಿ ಕೆಂಪೇಗೌಡ ಮ್ಯೂಸಿಯಂ ಮಾಡುವಂತೆ ಮನವಿ ಮಾಡಿದ್ರು. 15 ಲಕ್ಷ ಸಸಿಗಳನ್ನ ನೆಡುವ ಕಾರ್ಯಕ್ರಮಕ್ಕೆ ಸಿಎಂ ಚಾಲನೆ. ಇನ್ನು ಇದೇ ವೇಳೆ ಕೆಂಪೇಗೌಡ ಲೇಔಟ್, ಶಿವರಾಮ್ ಕಾರಂತ ಲೇಔಟ್ ಸೇರಿದಂತೆ ಬೆಂಗಳೂರಿನ ವಿವಿಧೆಡೆ ಒಂದೇ ದಿನ 15 ಲಕ್ಷ ಸಸಿಗಳನ್ನ ನೆಡೋ ಕಾರ್ಯಕ್ರಮಕ್ಕೆ ಸಿಎಂ ಚಾಲನೆ ಕೊಟ್ಟರು. ಬಿಡಿಎ ಈ ಮೂಲಕ ಗಿನ್ನಿಸ್ ದಾಖಲೆ ಸೃಷ್ಟಿಸಲಿದ್ದು, ಬೆಳಗ್ಗೆಯಿಂದಲೇ ನಾಗರಿಕರು ಅತ್ಯಂತ ಉತ್ಸಾಹದಿಂದ ಭಾಗವಹಿಸಿದ್ದಾರೆ ಅಂತ ಬಿಡಿಎ ಅಧ್ಯಕ್ಷ ಎನ್ಎ ಹ್ಯಾರಿಸ್ ತಿಳಿಸಿದ್ರು. ಎಲ್ಲರೂ ಭಾಗವಹಿಸಿರೋದು ನಿಜವಾಗ್ಲೂ ಬೆಳಿಗ್ಗೆನೆ ಎದ್ದು ಬರ್ತೀವಲ್ಲ, ಅದು ಒಂಥರ ಮನಸ್ಸಿಗೆ ಬಹಳ ತೃಪ್ತಿ ಕೊಡುತ್ತೆ. ಸೊ ಹೆಚ್ಚು ಕಮ್ಮಿ ಒಂದು 10-12 ಸಾವಿರ ಜನ ಬಂದಿದ್ರು ಬೆಳಿಗ್ಗೆ. 2,000 ಜನ ಇದರಲ್ಲಿ ಮ್ಯಾರಥಾನ್ ಅಲ್ಲಿ ಇದ್ರು, 5-6 ಸಾವಿರ ಜನ ವಾಕಥಾನ್ ಅಲ್ಲಿ ಇದ್ರು. ಸೊ ಇಟ್ ವಾಸ್ ಅ ಗ್ರೇಟ್ ಇನ್ಸ್ಪಿರೇಷನ್. ಸೊ ಅದಾಗ್ಲೇ ನಾವು 50,000-60,000 ಸಾವಿರ ವಾಲಂಟಿಯರ್ಸ್ ಎಲ್ಲ ಅವರವ್ರ ಸ್ಪಾಟ್ ಅಲ್ಲಿ ಮಾಡ್ತಾ ಇದ್ದಾರೆ. ಎಲ್ಲ ಇಟ್ ಇಸ್ ಆಲ್ರೆಡಿ ಸ್ಟಾರ್ಟೆಡ್. ಕೆಲವು ರೀಚ್ ಆಗ್ತಾ ಇರ್ಬೋದು, ಬಟ್ ಅದು ಪ್ರಾರಂಭ ಆಗಿದೆ. ಒಟ್ಟಾರೆ ಇಂದು ಉದ್ಘಾಟನೆಗೊಂಡ ದಶಪಥ ರಸ್ತೆ ಮಾಗಡಿ ರಸ್ತೆಯಿಂದ ಮೈಸೂರು ರಸ್ತೆಗೆ ಸಂಚಾರ ಇನ್ನೂ ಸುಲಭಗೊಳಿಸಲಿದೆ. 10.7 ಕಿಲೋಮೀಟರ್ ಉದ್ದ, 100 ಮೀಟರ್ ಅಗಲದ ದಶಪಥ ರಸ್ತೆಯಾಗಿದ್ದು 631 ಕೋಟಿ ವೆಚ್ಚದಲ್ಲಿ ಬಿಡಿಎ ನಿರ್ಮಾಣ ಮಾಡಿದೆ. ಕೆಂಪೇಗೌಡ ಲೇಔಟ್ನ ಮೂಲಕ ಹಾದು ಹೋಗಿರುವ ರಸ್ತೆ ಸಿಗ್ನಲ್ ಮುಕ್ತ ಮತ್ತು ಟೋಲ್ ರಹಿತ ಸಂಚಾರಕ್ಕೆ ಅವಕಾಶ ಕಲ್ಪಿಸಿದೆ. ಪ್ರಸನ್ನ ದೇವನೂರು, ಮೆಟ್ರೋ ಬ್ಯೂರೋ, ಜೀ ಕನ್ನಡ ನ್ಯೂಸ್, ಬೆಂಗಳೂರು.